ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಹೇಗಿದ್ದಾರೆ ಗೆಳೆಯರೆ? ಐ ಹೋಪ್ ಚೆನ್ನಾಗಿದ್ದೀರ ಅಂತ ಅನ್ಕೊತೀನಿ. ಈಗ ನಾವು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬಂದಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ ನಾ ಹೇಳಿದ ಹಾಗೆ ಸಫಾರಿ ಬಗ್ಗೆ ವಿಡಿಯೋ ಮಾಡಿ ಹೇಳಿದ್ದೆ. ಇದೇ ಅದರ ಮುಂದುವರೆದ ಭಾಗ ಜೂ ಬಗ್ಗೆ ನಾ ಹೇಳ್ತಾ ಇದ್ದೀನಿ. ನೋಡಿ, ಫ್ರಂಟಲ್ಲಿ ಗೇಟ್ ಕಾಣ್ತಾ ಇದೆಯಲ್ಲ, ನಿಮಗೆ ರೈಟ್ ಸೈಡ್ಗೆ ಹೋದರೆ ಸಫಾರಿ ಹೋಗುತ್ತೆ, ಲೆಫ್ಟ್ ಸೈಡ್ ಹೋದರೆ ಜೂಗೆ ಹೋಗುತ್ತೆ. ಜೂ ಅಲ್ಲಿ ಏನು ನೋಡ್ಬೇಕಂದ್ರೆ, ಅಲ್ಲಿ ನಾವು ಸಫಾರಿಗೆ ಹೋದಲ್ಲಿ ನಾವು ಗಾಡಿಯಲ್ಲಿ ಕುತ್ಕೊಂಡು ಅಲ್ಲಿ ಓಪನ್ ಆಗಿ ಬಿಟ್ಟಿರ್ತಾರೆ ನಮ್ಮ ಆನಿಮಲ್ಸ್ಗಳು. ಪ್ರತಿಯೊಂದು ಆನಿಮಲ್ಲು ನಮ್ಮ ಮುಂದೆ ಓಡಾಡ್ತಿರ್ತಾವೆ. ಬಟ್ ಇಲ್ಲಿ ಜೂದಲ್ಲಿ ಹಾಗಲ್ಲ. ಇಲ್ಲಿ ಒಂದೇ ಕಡೆ ಕೂಡ ಹಾಕಿರ್ತಾರೆ. ಅಲ್ಲಲ್ಲಿ ಒಂದು ಬೇರೆ ಥರದ ಆನಿಮಲ್ಸ್ಗಳು ಕೂಡ ಹಾಕಿರ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಜಿಬ್ರಾಗಳಿದಾವೆ. ಹಾಗೆ ಮುಂದೆ ಹೋದರೆ ಸುಮಾರು ಪ್ರಾಣಿಗಳು ಸಿಗ್ತವೆ. ನಮಗೆ ಹುಲಿನಿ ಇದೆ, ಕರಡೆ ಇದೆ, ಸುಮಾರು ಜಿಂಕೆಗಳು ಇದೆ, ಆನೆಗಳು ಸಿಗ್ತವೆ ಇಲ್ಲಿ. ಎಸ್ಪೆಷಲಿ ಜಾಸ್ತಿ ಬರ್ಡ್ಸ್ಗಳು ಜಾಸ್ತಿ ಇದಾವೆ ಇಲ್ಲಿ. ಹೀಗಾಗಿ ಪ್ರತಿಯೊಂದು ಆ್ಯನಿಮಲ್ಸ್ಗಳು ದೂರದಿಂದ. ಹಾಗೆ ಇನ್ನೊಂದು ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಕೆಲವು ವಯಸ್ಸಾದವರು ಇದು ಸಫಾರಿದ್ದು ಒಂದು 2-3 ಕಿಲೋಮೀಟ್ರ್ ಆಗುತ್ತೆ, ನೋಡೋಕ್ಕಾಗಲ್ಲ. ಒಂದು ವೆಹಿಕಲ್ ಇದೆ, ಎಲೆಕ್ಟ್ರಿಕಲ್ ವೆಹಿಕಲ್ಲು. ಆ ವೆಹಿಕಲ್ಲು ಪ್ರತಿಯೊಬ್ಬರಿಗೆ 100 ರೂಪೀಸ್ ಕೊಟ್ಟು ಒಂದು ರೌಂಡ್ ಹಾಕ್ತಾರೆ. ಒಂದು ರೌಂಡ್ ಹಾಕಿ ಕರ್ಕೊಂಬರ್ತಾರೆ. ಅದ್ರ ವಯಸ್ಸಿನ ನಾರ್ಮಲ್ ನಮ್ಮಂಥವ್ರು ಆದರೆ ಏನು ಓಪನ್ ಆಗಿ ಆರಾಮಾಗಿ ನೋಡ್ಕೊಂಬರ್ಬೋದು. ದಯವಿಟ್ಟು ನನ್ನ ಚಾನಲ್ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಾನು ಮಾಡುವ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಾವು ಯಾವ ಆ್ಯನಿಮಲ್ಸ್ಗಳು ಎಲ್ಲೆಲ್ಲಿದ್ದಾವೆ, ಹೇಗಿದ್ದಾವೆ ಅಂತ ಪ್ರತಿಯೊಂದು ನೋಡ್ಕೊಂಬರೋಣ. ಒಂದೊಂದಾಗಿ ಸ್ಪಷ್ಟವಾಗಿ, ಶುದ್ಧವಾಗಿ, ನೋಡಲಿಕ್ಕೆ ನೀಟವಾಗಿ, ಕ್ಲಿಯರಾಗಿ ಕಾಣ್ತವೆ ಆ್ಯನಿಮಲ್ಸ್ಗಳು. ನಾನು ನೀಟಾಗಿ ತೋರಿಸಿದ್ದೀನಿ. ಬನ್ನಿ ನಾವು ನೋಡ್ಕೊಂಬರೋಣ. ಇಲ್ಲಿ ಕರಡಿ ಮಲಗಿದೆ, ಒಂದೇ ಕಾಣ್ತಾ ಇದೆ ಕರಡಿ. ಅದು ಯಾವುದೋ ನೀರಲ್ಲಿ ಮಲಗಿದ್ದು ಕಾಣ್ತಾ ಇದೆ ಕರಡಿ. ನೋಡಿ ಫ್ರೆಂಡ್ಸ್, ಇಲ್ಲೊಂದು ಯಾವುದೋ ದೊಡ್ಡ ಕೋಳಿ ಕಾಣ್ತಾ ಇದ್ದಿದ್ದು, ಯಾವುದೋ ಬರ್ಡ್ ಅಂತ ಗೊತ್ತಾಗ್ತಿಲ್ಲ. ಯಾವುದೋ ಗೊತ್ತಿದ್ರೆ ನಿಮಗೆ ಕಮೆಂಟ್ಸ್ ಮಾಡಿ. 2 ದೊಡ್ಡ ಬರ್ಡ್ಗಳದಂತ ಇದಾವೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕತ್ತೆ ಕಿರುಬ ನೋಡ್ಬೋದು ನೀವು. ಇಲ್ಲಿ 2 ಕತ್ತೆ ಕಿರುಬ ಕಾಣ್ತಾ ಇದ್ದಾವೆ ಆ್ಯನಿಮಲ್ಸ್ಗಳು. ನೋಡಿ, 2 ಆ್ಯನಿಮಲ್ಸ್ಗಳು ಇದೇ ಥರ ಓಡಾಡ್ತಿರ್ತಾವೆ, ಕತ್ತೆ ಕಿರುಬ. ಹಾಗೆ ಗುಳ್ಳೆ ನರಿ ಸಿದ್ದಕ್ಕೆ ನೋಡ್ಬೋದು. ಇಲ್ಲಿ ಗುಳ್ಳೆ ನರಿಗಳು ಎಷ್ಟೊಂದಿದೆ ನೋಡಿ. ಗುಳ್ಳೆ ನರಿ ಎಷ್ಟು ಆನಿಮಲ್ಸ್ ಇದೆ ನೋಡಿ. ಗುಳ್ಳೆ ನರಿಗಳು ಎಷ್ಟು ರಾಜಾರೋಷವಾಗಿ ಆಟ ಆಡ್ತಾ ಇದ್ದಾವೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ಕೆರೆ ಇದೆಯಲ್ಲ, ಇಲ್ಲಿ ಬೋಟಿಂಗ್ ಇದೆ. ಈ ಕೆರೆಯಲ್ಲಿ ಈ ಮ್ಯಾನ್ಯುವಲ್ ಬೋಟಿಂಗ್ ಇದೆ. ಇದು ಕಾಲೆಲ್ಲ ತುಳಿದ್ರೆ ಮಾತ್ರ ಮುಂದೆ ಹೋಗುತ್ತೆ. ಇದು ಮೋಟರ್ ಸಿಸ್ಟಮ್ ಇಲ್ಲ, ಕಾಲೆಲ್ಲ ತುಳಿದ್ರೆ ಮಾತ್ರ ಮುಂದೆ ಹೋಗುತ್ತೆ. ಹಾಗೆ ಇಲ್ಲಿ ನೋಡಿ, ಜಿಂಕೆಗಳು ಮಲಗಿದ್ದಾವೆ. ಸುಮಾರು ಜಿಂಕೆಗಳು ಕಾಣ್ತಾ ಇದೆ ನಿಮಗೆ. ಎಲ್ಲ ಜಿಂಕೆ ಧಾಮ ಎಲ್ಲದ ಪ್ರತಿಯೊಂದು ಜಿಂಕೆಗಳು. ಹಾಗೆ ನೀರಾನಿಸೋದಕ್ಕೆ ಇಲ್ಲಿರೋದು. ನೀರಾನಿಸೋದಕ್ಕೆ ನೋಡ್ಬೋದು ನೀವು. ಒಂದೇ ನೀರಲ್ಲಿ ಹೇಗೆ ಮಲಗಿದೆ ನೋಡಿ. ಇದು ಬೃಹತ್ತಾದ ಒಂಥರ ನೀರಾನೆ. ಹಾಗೆ ಇಲ್ಲೂ ಜಿಂಕೆಗಳ ಸುತ್ತ ನೋಡ್ಬೋದು. ಪ್ರತಿಯೊಂದು ಜಾಸ್ತಿ ಇಲ್ಲಿ ಕಾಡುವುದು ಜಿಂಕೆಗಳು ಜಾಸ್ತಿ ಇದೆ. ಪ್ರತಿಯೊಂದು ಗೂಡಲ್ಲಿ ಜಿಂಕೆಗಳು ಜಾಸ್ತಿ ಕಾಣಬಹುದು. ಹಾಗೆ ನೀವು ಮುಂದೆ ಬಂದರೆ ಇಲ್ಲಿ ಆನೆಗಳ ಸುತ್ತಕ್ಕೆ ನೋಡ್ಬೋದು. ಎಷ್ಟು ಆನೆಗಳು ನೋಡಿ. ಇಲ್ಲಿ ಓಪನ್ ಆಗಿ ಬಿಟ್ಟಿದ್ದಾರೆ ಆನೆಗಳು. ಸುತ್ತು ಎಲ್ಲ ಗೇಟ್ ಇದೆ. 3 ಆನೆಗಳು ನೋಡ್ಬೋದು.
ನೋಡಿ ಇಲ್ಲಿ ಬರ್ಡ್ಸ್ಗಳಿದೆಯಲ್ಲ, ತುಂಬ ಬರ್ಡ್ಸ್ಗಳಿದ್ದಾವೆ. ವಿಚಿತ್ರ ಕೂಗ್ತಾ ಇರ್ತವೆ ಬರ್ಡ್ಸ್ಗಳು. ಹೇಗೆ ಕೂಗ್ತಾವೆ ಅಂದರೆ ಒಂದು ಯಾವ್ಯಾವ ತಿರುಗ್ತಂತ ನಮಗೆ ಗೊತ್ತಾಗಲ್ಲ, ಅಷ್ಟು ವಿಚಿತ್ರ ಕೂಗ್ತಾ ಇರ್ತವೆ ಬರ್ಡ್ಸ್ಗಳು. ಕಂಟಿನ್ಯೂ ಕೂಗ್ತಾ ಇರ್ತವೆ. ಎಲ್ಲ ಲವ್ ಬರ್ಡ್ಸ್ ಇದೆ, ಹಲವು ತರಹದ ಈ ಗಿಣಿ ಜಾತಿಗೆ ಸೇರಿದಂಥ ಬರ್ಡ್ಸ್ಗಳಿದಾವೆ. ಈ ಮೂಗೆಲ್ಲ ಕೊಕ್ಕರೆ ಥರ ಇರುತ್ತೆ, ಬಟ್ ಕಲರ್ ಆಗಿರುತ್ತೆ ಬರ್ಡ್ಸ್ಗಳು. ತುಂಬಾ ಬರ್ಡ್ಸ್ಗಳು ಹೆಂಗೆ ಕಿರಿಸ್ತಾ ಇದೆ ನೋಡಿ ಬರ್ಡ್ಸ್ಗಳು. ಹಾಗೆ ಫ್ರೆಂಡ್ಸ್, ನಾನು ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.